ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿ ಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ವಿವೇಕ್ ಭಾರ್ಗವ್ ಅವರ ಬಂಗ್ಲೆಗೆ ಬಂದಿದ್ದನು. ಅಪ್ಪ ಮಗಳ ಒಡನಾಟ ಅವನಿಗೆ ಖುಷಿ ಕೊಟ್ಟಿತ್ತು. ತಾನು ತಂದ ಪ್ರಪೋಸಲ್ ಬಗ್ಗೆ ವಿವರಿಸಿ ಸಮಯ ಕೇಳಿದ ಪ್ರಣತಿಗೆ ಓಕೆ ಎಂದು ಬಂದಿದ್ದನು. ಈಗ ಅದರ ಮುಂದುವರಿದ ಭಾಗವನ್ನು ನೋಡೋಣ. ಗೇಟ್ನಿಂದ ಹೊರಬಂದ ತಕ್ಷಣವೇ ತನ್ನ ಬಾಸ್ಗೆ ಕಾಲ್ ಮಾಡಿದ್ದನು ವಿವೇಕ್. ಹಲೋ ಬಾಸ್. ಹಾಂ, ಹೋದ ಕೆಲಸ ಏನಾಯಿತು? ಅವರು ಟೈಮ್ ತಗೊಂಡಿದ್ದಾರೆ ಬಾಸ್. ಪ್ರಣತಿ ಕಂಪನಿ ಹೆಡ್ ನೀವಾಗೋಕ್ಕೆ ಒಪ್ತಾ ಇಲ್ಲ ಹೇಳಿದನು. ವೈ? ಬಿಕಾಸ್ ಭಾರ್ಗವ್ ಸರ್ ತುಂಬ ಕನಸುಗಳನ್ನ ಕಟ್ಟಿಕೊಂಡು ಆ ಕಂಪ್ನಿ ಓಪನ್ ಮಾಡಿದ್ದಂತೆ. ಸೊ ಉಸುರಿದನು. ಈಗಲೂ ಓನರ್ ಅವರೇ ಇರ್ತಾರೆ ತಾನೇ? ನಾನು ಹಾಗೆಯೇ ಹೇಳಿದೆ ಸರ್, ಆದರೆ ಪ್ರಣತಿ ಅನುಮಾನಿಸ್ತಾ ಇದ್ರು. ಹಾಂ, ವಿವೇಕ್ ಕಾಲ್ ಹರ್ ಮೇಡಮ್. ಗಡುಸಾಗಿತ್ತು ಕೊಂಚ ದನಿ. ವಿವೇಕ್ ಹುಬ್ಬುಗಳು ಬಿಗಿದುಕೊಂಡವು. ಸಾರಿ ಬಾಸ್, ಅವರು ತುಂಬ ಸಿಂಪಲ್ ಆಗಿ ಜನಗಳ ಜೊತೆ ಬೆರೆತು ಹೋಗ್ತಾರೆ. ಮೇಡಮ್ ಅಂತ ಕರೆಯೋಷ್ಟು ಹೊರಟಾಗೇನಿಲ್ಲ ಅರ್ಥವಾಗುವಂತೆ ಹೇಳಿದನು. ಜಸ್ಟ್ ಡೂ ವಾಟ್ ಐ ಸೆಡ್. ದವಡೆ ಬಿಗಿದಿರುವಂತೆ ದನಿ ಬರಲು, ಕೂಲ್ ಡೌನ್ ಬಾಸ್, ನಾನು ಮೇಡಮ್ ಅನ್ನಲ್ಲ, ದಟ್ಸ್ ಇಟ್. ಕಾಲ್ ಕಟ್ ಮಾಡಿದನು. ನನಗೆ ಗೊತ್ತು ಕಣೋ ಕಡೂಸ್ ಬಾಸ್, ನೀನೇನಕ್ಕೆ ಹಾಗೆ ಹೇಳ್ತಾ ಇದೀಯಾ ಅಂತ. ಅಷ್ಟೊಂದು ಹೆಣ್ಣುಗಳಲ್ಲಿ ಈ ಮುಗ್ಧ ಹುಡುಗಿ ಮೇಲೆ ನೀನು ವಕ್ರದೃಷ್ಟಿ ಬಿದ್ದುಬಿಡ್ತಾ? ತನ್ನಲ್ಲೇ ಹೇಳಿಕೊಂಡನು. ಮತ್ತೊಮ್ಮೆ ರಿಂಗಾಗಿತ್ತು ಅವನ ಫೋನ್. ಬಾಸ್ ಕಾಲ್ ಪಿಕ್ ಮಾಡಿ ಕೇಳಿದನು. ವಿವೇಕ್, ಸುಮಾ ಅಂತ ಬರ್ತಾರೆ, ಅವರ ಪ್ರೊಫೈಲ್ ಚೆಕ್ ಮಾಡಿ. ಸಾರಿ ಬಾಸ್, ನನಗೀಗಲೇ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ತಲೆ ಕೆಟ್ಟಂತಾಗಿತ್ತು ವಿವೇಕ್ಗೆ. ಈಡಿಯಟ್, ಜಸ್ಟ್ ಡೂ ವಾಟ್ ಐ ಸೆಡ್. ಕಿರುಚಿದಂತೆ ಕೇಳಿತ್ತು. ಇವನು ಹೇಳ್ದ ಕೇಳಬೇಕು, ಇವನು ಹೇಳೋದನ್ನು ಮಾಡಬೇಕು. ಯಾಕೋ ಇತ್ತೀಚೆಗೆ ಅತಿಯಾಗಾಡ್ತಿದ್ದಾನೆ. ಅಂಕಲ್ ಹತ್ರ ಸ್ವಲ್ಪ ಮಾತಾಡಬೇಕು. ತುಟಿ ಕಚ್ಚಿ ಹೇಳಿಕೊಂಡು ಕಾರನ್ನು ಮುಂದಕ್ಕೆ ಚಲಾಯಿಸಿದನು. ಮರೆಯಲ್ಲಿ ನಿಂತಿದ್ದ ಒಂದು ಬೈಕ್ ಇವನನ್ನೇ ಹಿಂಬಾಲಿಸಿತ್ತು. ವಾವ್, ಆ ಆಂಟಿ ಏನು ಸಖತ್ತಾಗಿ ಕಾಫಿ ಮಾಡಿದ್ರು ಅಲ್ವಾ? ಪಾಪದ ಭಾರ್ಗವ್ ಸರ್. ಹಾಂ, ಅಲ್ಲಲ್ಲ ಅಂಕಲ್, ಸ್ವೀಟಾಗಿ ಟ್ರೀಟ್ ಮಾಡ್ತಾರೆ. ನಕ್ಕು ಪ್ರಣತಿ ಮಾಡಿದ ಬೆಂಡೆಕಾಯಿ ಪಲ್ಯವನ್ನು ಮುಖ ಹುಳಿ ಮಾಡಿಕೊಂಡೇ ತಿಂದರು. ಅವರ ಒಡನಾಟವನ್ನು ಮೆಲುಕು ಹಾಕುತ್ತಾ ನಕ್ಕನು ವಿವೇಕ್. ಆಫೀಸ್ ಹತ್ತಿರವಾಗುತ್ತಿದ್ದಂತೆ ಸನಿಹವೇ ಇದ್ದ ಕೆಫೆಟೇರಿಯಾ ಕಡೆ ಗಾಡಿ ಚಲಾಯಿಸಿ ಪಾರ್ಕ್ ಮಾಡಿ ರೋಡ್ ದಾಟಲು ತಿರುಗುವಷ್ಟರಲ್ಲೇ ಹತ್ತಿರದಲ್ಲೇ ಬಂದ ಬೈಕೊಂದು ಅವನನ್ನು ಸವರಿಕೊಂಡು ಹೋಗಿತ್ತು. ಡೋರ್ ಲಾಕ್ ಮಾಡಿ ಕೀ ಜೊತೆ ಆಟವಾಡುತ್ತಾ ತಿರುಗಿದವನಿಗೆ ಇದರ ಅರಿವಿಲ್ಲದೆ ತಕ್ಷಣ ಮುಗ್ಗರಿಸುವಷ್ಟರಲ್ಲಿ ಎರಡು ಕೈ ಅವನನ್ನು ಬ್ಯಾಲೆನ್ಸ್ ಮಾಡಿದ್ದವು. ಹಿಂದಕ್ಕೆ ತಿರುಗಿ ನೋಡಿದ ಬೈಕ್ ಸವಾರ ಸ್ಪೀಡಾಗಿ ಓಡಿಸಿಕೊಂಡು ಹೊರಟು ಹೋದನು. ನಿಮಗೇನು ಏಟಾಗಿಲ್ಲ ಅಲ್ವಾ? ಅವನಿಗೆ ಕೈಗಳ ಆಸರೆ ಕೊಟ್ಟಿದ್ದ ಹುಡುಗಿ ತುಸು ಗಾಬರಿಯಾಗಿ ಕೇಳಿದಳು. ಇಲ್ಲ ಬಿಡಿ ಮೇಡಮ್, ಥ್ಯಾಂಕ್ ಯು. ಯಾವನೋ ಕುಡಿದು ಗಾಡಿ ಓಡಿಸ್ತಿದ್ದ ಅನಿಸುತ್ತೆ. ಮೊಣಕಾಲು ನೀವುತ್ತಾ ನಕ್ಕನು. ಕಾಲಕ್ಕೆ ಪೆಟ್ಟಾಗಿರೋ ಹಾಗಿದೆ. ಅದೇ ಗಾಬರಿ ತುಂಬಿದ ಕಣ್ಣುಗಳು ಅವಳವು. ಇಲ್ಲ ಏನಾಗಿಲ್ಲ ಬಿಡಿ, ಸಾವರಿಸಿಕೊಂಡು ಹೇಳಿದನು. ಓಕೆ, ಹುಷಾರಾಯ್ತಾ ಹೇಳಿ ಅಲ್ಲಿಂದ ಹೊರಟು ಹೋದಳು. ಬೈಕ್ ಓಡಿಸಿಕೊಂಡು ಹೋದ ವ್ಯಕ್ತಿ ಒಂದು ನಿರ್ಜನ ಪ್ರದೇಶದಲ್ಲಿ ಗಾಡಿ ನಿಲ್ಲಿಸಿ ಯಾರಿಗೋ ಕಾಲ್ ಮಾಡಿದ್ದನು. ಹಲೋ ಅರ್ಜುನ್, ನೀನು ಹೇಳಿದ ವ್ಯಕ್ತಿನ ಫಾಲೋ ಮಾಡಿದೆ, ಬಟ್ ನೋ ಯೂಸ್. ಭಾರ್ಗವ್ಗೆ ಸಪೋರ್ಟ್ ಮಾಡ್ತಾ ಇರೋ ಹ್ಯಾಂಡ್ ಬೇರೆಯೇ ಇದೆ ಹೇಳಿದನು. ಆ ಹ್ಯಾಂಡ್ ಯಾವ್ದು ತಿಳ್ಕೊ ಅಂತಾನೆ ತಾನೇ ನಿನ್ನ ಬಿಟ್ಟಿರೋದು ಗುಡುಗಿದನು. ಮಿಸ್ಟರ್ ಅರ್ಜುನ್, ಮೈಂಡ್ ಯುವರ್ ಟಂಗ್. ಬೇಸ್ ವಾಯ್ಸ್ ನನಗಿಷ್ಟ ಆಗಲ್ಲ ಕೋಪದಲ್ಲಿ ಹೇಳಿದನು. ನೋ ದಿಲೀಪ್, ಕೂಲ್. ಯು ಡೋಂಟ್ ನೋ ಮೈ ಸಿಚುವೇಶನ್. ಸಾರಿ ಯಾರ್. ಸ್ವಲ್ಪ ಮೆತ್ತಗಾದನು. ಓಕೆ, ಆ ವಿವೇಕ್ನ ಫಾಲೋ ಮಾಡಿ ಏನು ಯೂಸ್ ಇಲ್ಲ. ನಡೆದ ವಿಷಯವನ್ನೆಲ್ಲ ತಿಳಿಸಿದವನು ಕಾಲ್ ಕಟ್ ಮಾಡಿ ಬೈಕ್ ತಿರುಗಿಸಿದನು. ಛೇ, ಯಾಕೋ ಇವತ್ತು ದಿನಾನೇ ಸರಿ ಇಲ್ಲ, ಎಲ್ಲ ಬರೀ ತಲೆನೋವು. ಅಣೆ ನೀವಿಕೊಂಡವನು ಅವನ ಬಾಸ್ಗೆ ಕಾಲ್ ಮಾಡಿದ್ದನು. ಹಾಂ, ಏನು ನಿನ್ನ ಮಾತನ್ನು ನಾನು ಕೇಳಲ್ಲ ಅಂತ ನನ್ನ ಸಾಯಿಸೋಕೆ ಸುಪಾರಿ ಕೊಟ್ಬಿಟ್ಯಾ ಆಗಲೇ? ನಾನು ನಿಮ್ಮನ್ನು ಸುಮ್ಮನೆ ಕಡೂಸ್ ಬಾಸ್ ಅನ್ನಲ್ಲ ಬಾಸ್, ಇದೇ ವಿಷಯಕ್ಕೆ. ಅಲ್ಲ, ಸುಪಾರಿ ಕೊಡೋದು ಕೊಟ್ರಿ, ಯಾವುದಾದ್ರೂ ಲಾರಿಗೋ ಬಸ್ಗೋ ಕೊಡಬೇಕು ತಾನೇ. ಹೋಗಿ ಬೈಕ್ ಕೊಟ್ಟಿದ್ದೀರಲ್ಲ, ಇದರಲ್ಲೂ ನಿಮ್ಮ ಕೈಸನ್ ಪಾಲಿಸಿ ಆ್ಯಡ್ ಮಾಡಿದ್ದ? ನೋಡಿ ಕಡೂಸ್ ಬಾಸ್, ನೀವು ನನ್ನ ಸಾಯಿಸಿದ್ರೂ ಸರಿನೇ, ನಾನು ಪ್ರಣತಿನ ಮೇಡಮ್ ಅನ್ನಲ್ಲ ವ್ಯಂಗ್ಯವಾಗಿ ಹೇಳಿದನು. ಈಡಿಯಟ್,
ಏನೇನೋ ಮಾತಾಡಬೇಡ. ನಾನೇನಕ್ಕೆ ನಿನ್ನ ಸಾಯಿಸ್ಲಿ? ಎಲ್ಲಿದೆಯಾ ನೀನು? ಗಡಸು ದನಿ. ಯಾಕೆ? ಇನ್ನೊಮ್ಮೆ ಸೈಕಲ್ ಕಳ್ಸೋಕ? ವ್ಯಂಗ್ಯವಾಗಿ ನಕ್ಕನು. ನಿಮ್ಮ ಚೇಲ ಕಳಿಸಿರ್ಬೇಕು ಅಲ್ವಾ ನನ್ನ ಪ್ರೆಸೆಂಟ್ ಲೊಕೇಶನ್. ಹೇಗೂ ನನ್ನ ಸ್ಪೈ ಮಾಡ್ತಾನೆ ಇರ್ತೀರಿ ಅಲ್ವಾ? ಒಮ್ಮೊಮ್ಮೆ ನನಗೇ ಗೊತ್ತಿರಲ್ಲ ನಾನು ಎಲ್ಲಿರ್ತೀನಿ ಅಂತ. ಆದರೆ ನಿಮಗೆ ಪರ್ಫೆಕ್ಟಾಗಿ ಗೊತ್ತಿರುತ್ತೆ. ಅದೇ ವ್ಯಂಗ್ಯ. ತಲೆ ಕೆಟ್ಟಿದೆಯಾ ನಿನಗೆ? ಗದರುವ ಧ್ವನಿ. ತಲೆ ಕೆಟ್ಟಿರೋದು ಹೌದು, ಆದರೆ ನನಗಲ್ಲ, ನಿಮಗೆ. ಏನೋ ಚಿಕ್ಕ ವಯಸ್ಸಲ್ಲಿ ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ಇನ್ನೂ ಸೇಡು ತೀರಿಸ್ಕೊಳ್ತಾ ಇದ್ದೀರಲ್ಲ. ಬಾಸ್, ಏನು ಗೊತ್ತಾ, ನೀವೇನಕ್ಕೊಂದು ಸೀರಿಯಲ್ ಡೈರೆಕ್ಟ್ ಮಾಡಬಾರ್ದು? ವಿಷಯನ ಸಿಚುವೇಶನ್ನ ತುಂಬ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತೀರಾ. ಇದೆಲ್ಲ ತುಂಬ ಚೆನ್ನಾಗಿ ಬರುತ್ತಲ್ಲ ಹೇಗೂ. ಕೊಂಕಾಡಿದ. ನಾನು ನಿನಗೆ ವಾಟ್ಸಪ್ಪಲ್ಲಿ ಒಂದು ನಂಬರ್ ಜೊತೆ ಕೆಲವೊಂದು ಫೋಟೋ ಕಳಿಸಿದ್ದೀನಿ ನೋಡು. ಸ್ವಲ್ಪ ಅನಗತ್ಯ ಮಾತುಗಳನ್ನ ಬಿಟ್ಟು ಸೀರಿಯಸ್ ಆಗಿರೋದು ಕಲಿ. ದ್ವೇಷ ಇಟ್ಕೊಂಡು ಕೂರೋಷ್ಟು ನನಗೆ ಸಮಯ ಇಲ್ಲ. ಇನ್ಫ್ಯಾಕ್ಟ್ ನಾನು ಅದನ್ನು ಮರೆತೇ ಹೋಗಿದ್ದೀನಿ. ಅದನ್ನೇ ಮನಸ್ಸಲ್ಲಿಟ್ಕೊಂಡು ಲ್ಯಾಗ್ ಮಾಡ್ತಾ ಇಂಪೀರಿಯಾರಿಟಿ ಕಾಂಪ್ಲೆಕ್ಸಿಂದ ಬಳಲ್ತಾ ಇದೆಯಾ. ಲಿಸನ್, ಯು ಆರ್ ಜಸ್ಟ್ ಮೈ ಅಸಿಸ್ಟೆಂಟ್ ಅಷ್ಟೆ. ಕಿವಿಯ ಬಳಿ ಅಪ್ಪಳಿಸಿದಾಗ ಅವಕ್ಕಾದನು. ಹಲೋ, ನಾನು ಮ್ಯಾನೇಜರ್. ನಿನ್ನ ಅಸಿಸ್ಟೆಂಟ್ ಆಗೋ ಕರ್ಮ ನನಗೆ ಬಂದಿಲ್ಲ. ಕೋಪದಲ್ಲಿ ತುಟಿ ತಿರುವಿದನು. ಮಿಸ್ಟರ್ ವಿವೇಕ್, ಜಸ್ಟ್ ಡೂ ವಾಟ್ ಐ ಸೆಡ್. ಮ್ಯಾನೇಜರ್ ಕಮ್ಮ ಅಸಿಸ್ಟೆಂಟ್ ಆಗೋಕ್ಕೆ ಏನಾದರೂ ಪ್ರಾಬ್ಲಮ್ ಇದೆಯಾ ತಮಗೆ? ಕನಲಿದ ಧ್ವನಿ. ಹಾಂ, ಪ್ರಾಬ್ಲಮ್ ಏನಿಲ್ಲ, ಸ್ಯಾಲ್ರಿ ಜಾಸ್ತಿ ಬೇಕಷ್ಟೆ. ನಕ್ಕನು. ಸ್ಟುಪಿಡ್. ಕಾಲ್ ಕಟ್ಟಾಯಿತು. ಅಯ್ಯೋ ಕಡೂಸ್ ಬಾಸ್, ನನಗೂ ಗೊತ್ತು ನೀನಿದೆಲ್ಲ ಮಾಡಿಸಲ್ಲ ಅಂತ. ಬಲಗೈಯನ್ನೇ ಯಾರಾದರೂ ಕಳ್ಕೊಳ್ಳೋ ಹುಚ್ಚು ಸಾಹಸ ಮಾಡ್ತಾರಾ? ತನ್ನಷ್ಟಕ್ಕೆ ತಾನೇ ಕಾಲರ್ ಏರಿಸಿಕೊಂಡವನು ಬಂದ ಮೆಸೇಜ್ ನೋಡಿದನು. ಅಯ್ಯೋ, ಇವನ್ಯಾರಪ್ಪ ನನ್ನ ಫೋಟೋನ ಇಷ್ಟು ಬ್ಯೂಟಿಫುಲ್ಲಾಗಿ ಕ್ಯಾಪ್ಚರ್ ಮಾಡವನೇ? ಯಾರು ಕಳ್ಸೋಕೆ ತೆಗೆದಿದ್ದಾನೆ ಇವನು? ಹೋ, ನನ್ನ ಮಾರ್ನಿಂಗಿಂದ ಫಾಲೋ ಮಾಡಿದ್ದಾನೆ. ಫೋಟೋಗಳನ್ನು ಸ್ಕ್ರಾಲ್ ಮಾಡುತ್ತಾ ಕಾರಿಗೆ ಹೊರಗೆ ನಿಂತನು. ಅಷ್ಟೆಲ್ಲ ತಲೆಗೆ ಕೆಲಸ ಕೊಡಬೇಡ. ದಯಾನಂದ್ ಸಾಕಿರೋ ನಾಯಿ ಅವನು. ಭಾರ್ಗವ್ಗೆ ಹೆಲ್ಪ್ ಮಾಡ್ತಾ ಇರೋದು ನೀನೇ ಅಂದ್ಕೊಂಡು ನಿನ್ನ ಟಾರ್ಗೆಟ್ ಮಾಡಿದ್ದಾನೆ. ಬಿ ಕೇರ್ಫುಲ್. ಮೆಸೇಜ್ ಬಂದಿತ್ತು. ಅವನಿಗೂ ಮೊದಲು ನಿನ್ನಿಂದ ಹುಷಾರಾಗಿರಬೇಕು. ನನ್ನ ಮೈಂಡಲ್ಲಿ ಬಂದಿದ್ದು ಅದೇಗೆ ನಿನಗೆ ಪಾಸ್ ಆಗುತ್ತೆ ಗೊತ್ತಿಲ್ಲ. ಫೋನ್ ಆಫ್ ಮಾಡಿ ಕೆಫೆಟೇರಿಯಾ ಕಡೆ ನಡೆದನು. ವಿವೇಕ್ ಹೊರಟ ಮೇಲೆ ಅಪ್ಪ ಮಗಳಿಬ್ಬರು ಮಾತನಾಡುತ್ತಾ ಕುಳಿತರು. ಪಪ್ಪ, ನನಗಿದ್ರ ಬಗ್ಗೆ ಎಳ್ಳಷ್ಟೂ ಗೊತ್ತಿಲ್ಲ, ಏನೊಂದು ಅರ್ಥ ಆಗಿಲ್ಲ ಕೂಡ, ನಿರಾಸೆಯಿಂದ ಹೇಳಿದಳು. ನೀನಿಷ್ಟು ದಿನ ಓದು ಅಂತ ಅದರಲ್ಲಿ ಮುಳುಗಿದ್ದೆ, ಇನ್ನು ಮುಂದಕ್ಕೆ ಅರ್ಥ ಆಗುತ್ತೆ ಬಿಡು, ಅರ್ಥಗರ್ಭಿತರಾಗಿ ಹೇಳಿದರು. ಹೊರಗಡೆ ನಗುಮುಖ ತೋರುವ ಮಗಳ ಮನದಲ್ಲಿ ದಾವಾಗ್ನಿಯೇ ಉರಿಯುತ್ತಿದೆ ಎನ್ನುವುದರ ಅರಿವಿತ್ತು ಅವರಿಗೆ. ಒಬ್ಬಳೇ ಇದ್ದಾಗ ಅವಳ ಅನ್ಯಮನಸ್ಕತೆಯನ್ನು ಗಮನಿಸಿದ್ದರು. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಪಪ್ಪ, ನೀವು ಹಾಗೇ ಹೇಳಿದ್ರಿ. ನಕ್ಕಳು. ಆದರೆ ಈ ಮನುಷ್ಯನ ಉದ್ದೇಶನೇ ಅರ್ಥ ಆಗಲಿಲ್ಲ ನನಗೆ. ಚಿಂತಿತರಾದರು ಭಾರ್ಗವ್. ಏನು ಉದ್ದೇಶ ಪಪ್ಪ? ಕೇಳಿದಳು ಅಪ್ಪನೆಡೆಗೆ ನೋಡುತ್ತಾ. ನೋ ಪ್ರಾಫಿಟ್ ಬೇಸ್ ಮೇಲೆ ಯಾರೂ ಕಂಪ್ನಿನ ಮರ್ಜ್ ಮಾಡ್ಕೊಳ್ಳಲ್ಲ ಪ್ರತು. ಅದೂ ಅಲ್ಲದೆ ನಮ್ಮದು ಲೈಫ್ ಸ್ಟೈಲ್ ಕಂಪ್ನಿ, ಅವ್ರು ಒಳ್ಳೆ ಲಾಭವನ್ನೇ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು. ಯೋಚನೆಯಲ್ಲಿ ಮುಳುಗಿದರು. ವಿವೇಕ್ ಹೇಳಿದಾಗೆ ಮೊದಲು ಸ್ಟಡಿ ಮಾಡಿ ನಂತರ ಇದೆಲ್ಲ ಯೋಚನೆ ಮಾಡಬಹುದು ಪಪ್ಪ. ಮೀನ್ಸ್ ನೀವು ಈಗ ಏನು ಆದಾಯ ತಗೊಳ್ತಾ ಇದ್ದೀರಾ ಅದಕ್ಕಿಂತ ಹೆಚ್ಚು ಆದಾಯ ಬರೋ ಹಾಗೆ ಕಂಪನಿನ ಡೆವಲಪ್ ಮಾಡಿ ನಂತರ ಪ್ರಾಫಿಟ್ ತೆಗೆದುಕೊಳ್ಬಹುದು. ತನಗನಿಸಿದ್ದನ್ನು ಹೇಳಿದಳು. ಬಹುಶಃ ಹಾಗೂ ಇರಬಹುದು. ಆದರೆ ಅವರ ಮನಸ್ಸು ಬೇರೆ ಏನೋ ಗೊಂದಲದಲ್ಲಿ ಗಂಟಾಗಿತ್ತು. ದಯಾನಂದ್ ಅಂಕಲ್ ಥರ ಮೋಸ ಮಾಡ್ತಾರೆ ಅಂತ ಹೆದರ್ತಾ ಇದ್ದೀರಾ ಪಪ್ಪ? ಕೇಳಿದಳು. ಹಾಗೇನೂ ಇಲ್ಲ, ಹೆದರೋಕೆ ಆ ಅವಕಾಶನೇ ಕೊಟ್ಟಿಲ್ಲ ಅವರು. ಎಲ್ಲ ಡಾಕ್ಯುಮೆಂಟ್ಸ್ ಒರಿಜಿನಲ್ ಆಗಿಯೇ ಇದೆ. ದೀರ್ಘ ಉಸಿರು ಬಿಟ್ಟರು. ಓಕೆ ಪಪ್ಪ, ಯೋಚನೆ ಮಾಡಿ ನಿಮ್ಗೆ ಹೇಗೆ ಸರಿ ಅನಿಸುತ್ತೆ ಹಾಗೆ ಮಾಡಿ. ಅಲ್ಲಿಂದ ಎದ್ದು ನಡೆದಳು. ರೂಮಿಗೆ ಬಂದವಳಿಗೆ ಅಳಬೇಕು ಅನ್ನಿಸಿತ್ತು. ಎಲ್ಲೆಲ್ಲೋ ಹಾರಾಡಿಕೊಂಡು ಇರುವ ಚಿಟ್ಟೆ ಅದೇ ಹೂವಿನ ಮೇಲೆ ಬಂದು ಕೂರುವಂತೆ ಮನಸ್ಸನ್ನು ಬೇರೆಡೆ ಉರಳಿಸಿದಷ್ಟು ಅದು ಮತ್ತದೇ ನೆನಪಿಗೆ ಹೋಗುತ್ತಿತ್ತು. ಆ ಮಳೆ, ಆ ವಿಲ್ಲ, ಅವನು, ಅವನ ಕುಟುಂಬ, ಮಧ್ಯರಾತ್ರಿ ಮದುವೆ, ಸಂಬಂಧಿಕರ ಆಶೀರ್ವಾದ. ತಲೆ ಚಿಟ್ಟಿಡಿದ ಹಾಗಾಯಿತು. ಎಲ್ಲೆಲ್ಲೂ ಮಾರ್ದನಿಸುವಂತೆ ಮೊಳಗುತ್ತಿದ್ದ ಅವನ ಹೆಸರು ಕಿವಿ ಚಿಟ್ಟಿಡಿಸುತ್ತಿತ್ತು. ನೋ.
ಕಿವಿ ಮುಚ್ಚಿಕೊಂಡವಳು ಬಾತ್ರೂಮಿನತ್ತ ಓಡಿದಳು. ಶವರ್ ಕೆಳಗೆ ನಿಂತವಳು ಮನಸಾರೆ ರೋಧಿಸಿದ್ದಳು. ತಂದೆಯ ಆರೋಗ್ಯದ ಬಗ್ಗೆ ಜಾಗೃತಿ ವಹಿಸಿದ್ದವಳು ತನ್ನದೇ ನೋವಿನಿಂದ ಹೊರಬರಲಾಗದೆ ಸೋತಿದ್ದಳು. ಆಫೀಸ್ ರೂಮ್ ಬಳಿ ಬಂದವಳು ಮ್ಯಾನೇಜರ್ಗಾಗಿ ಕಾಯುತ್ತಾ ಕುಳಿತಳು. ರಿಸೆಪ್ಷನ್ ಬಳಿ ಕೇಳಲು ಸರ್ ಇನ್ನೂ ಬಂದಿಲ್ಲ ಎನ್ನುವುದು ತಿಳಿದಿತ್ತು. ತನ್ನೆಲ್ಲ ಡಾಕ್ಯುಮೆಂಟ್ಸ್ಗಳಿದ್ದ ಫೈಲ್ ಒಂದನ್ನು ಎದೆಗವಚಿಕೊಂಡವಳು ಹಾಗೆಯೇ ಕುರ್ಚಿಗೆ ಒರಗಿದಳು. ಬೆಳಿಗ್ಗೆಯಷ್ಟೇ ತಂದೆ ಕಾಲ್ ಮಾಡಿ ಊರಿಗೆ ಮರಳಿ ಬರುವಂತೆ ತಿಳಿಸಿದ್ದರು. ಆದರೆ ತಾನು ಕೆಲಸಕ್ಕೆ ಸೇರುವುದಾಗಿ ಹೇಳಿದ್ದಳು. ತಂದೆ ತಾಯಿ ತಂಗಿಯರನ್ನು ನೋಡುವ ಬಯಕೆಯನ್ನು ಕಷ್ಟಪಟ್ಟು ಹತ್ತಿಕ್ಕಿದ್ದಳು. ಸುಖದ ಅಮಲಿನಲ್ಲಿ ತೇಲಿದವಳು ಪಾತಾಳಕ್ಕೆ ಜಿಗಿಯುವವರೆಗೂ ಅದರ ಪರಿಣಾಮದ ಅರಿವಾಗಿರಲಿಲ್ಲ. ಹಲ್ಲಿನ ಅಡಿ ಸೇರಿದ ತುಟಿಯನ್ನು ಬಿಗಿಯಾಗಿ ಒತ್ತಿ ಹಿಡಿದಳು. ಜಾರಿದ ಹನಿಯನ್ನು ದುಪ್ಪಟದಿಂದ ಒರೆಸಿಕೊಂಡಳು. ಮೇಡಮ್, ಸರ್ ಬಂದಿದ್ದಾರೆ ನೋಡಿ. ರಿಸೆಪ್ಷನಿಸ್ಟ್ ಬಂದು ಹೇಳಿ ಹೋದಾಗ ಎದ್ದು ಕ್ಯಾಬಿನ್ ಒಳಗೆ ನಡೆದಳು. ಗುಡ್ ಮಾರ್ನಿಂಗ್ ಸರ್, ಭಯ ಆತಂಕದಲ್ಲಿಯೇ ಹೇಳಿದಳು. ಗುಡ್ ಮಾರ್ನಿಂಗ್, ಸಿಡೌನ್ ಎಂದು ತಲೆ ಎತ್ತಿದವನು ಅಚ್ಚರಿಯಿಂದ ಅವಳತ್ತ ನೋಡಿದನು. ಫ್ರೆಂಡ್ಸ್, ಈ ಸಂಚಿಕೆ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು ಆಲ್. ಬಾಯ್ ಬಾಯ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.